calling. Andy is calling. ಸ್ಪಾಲಿದ್ದೀನಿ ಅಂತ ಹೇಳು. ಅಯ್ಯೋ, ನಿನಗೆ ಮಾತ್ರ ಹೇಗೋ ಇಂಥ ಐಡಿಯಾಸ್ ಬರುತ್ತೆ. ಹ್ಯಾವಿಂಗ್ ಯುವರ್ ಓನ್ ಗರ್ಲ್ ಫ್ರೆಂಡ್ ಇಸ್ ನಾಟ್ ದಟ್ ಫನ್. ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ ಮಾಡಿದ್ರೆ ಅದ್ರ ಕಿಕ್ಕೆ ಬೇರೆ ಗೊತ್ತಾ. ಸರಿ, ಈಗ ಹೊರಡೋಣವಾ? ಓಕೆ. Give me a fist bump, dude. ಆಂಟಿ, Babe, relax. This is not about you. Give me a fist bump, dude. Wait. No. Give me hug. ಹ್ಯಾಂಡಿ. ಅಯ್ಯೋ, ಹಗ್ ಮಾಡು, dude. You know, ನಾನು ನೀನು ಎಷ್ಟೊಂದು ಕ್ಲೋಸ್ ಫ್ರೆಂಡ್ಸು. ನಾವಿಬ್ರು ಚಿಕ್ಕವರಿದ್ದಾಗಿಂದ ಫ್ರೆಂಡ್ಸ್ ಅಲ್ವೇನೋ, ರೈಟ್? ಹೌ ಕ್ಯಾನ್ ಯು ಡೂ ದಿಸ್ ಟು ಮೀ? ನಮ್ಮ ಫ್ರೆಂಡ್ ಲವರ್ ಜೊತೆ ಎಂಜಾಯ್ ಮಾಡಿದ್ರೆ ಅಂಥ ಕಿಕ್ ಸಿಗುತ್ತೇನೋ? ಶೆಡ್ ಡ್ಯೂಡ್, ಐ ಡಿಡ್ಂಟ್ ನೋ ದ್ಯಾಟ್. ನಿಂಗೆ ಫ್ರೆಂಡ್ ಅಂದ್ರೆ ಏನು ಗೊತ್ತಾ? ಓ, ಗೊತ್ತಿಲ್ವಾ? ನೋ ಪ್ರಾಬ್ಲಮ್, ಜಸ್ಟ್ ವೇಟ್. ಗೂಗಲ್, what is the meaning of a friend? A person whom one knows and with whom one has a bond of mutual affection. Mutual affection. Mutual affection, my foot. No, correct hai. Mutual affection between you both, right? You think I'm stupid, right? You think I'm weak, right? You think I do not know anything, right? You know something? Andy sees everything. And you know what happens when you mess with Andy? Nana magana. ಸನ್ನಿ! ಎಲ್ಲರ ಒಳಗಡೆ ಒಬ್ಬ ಕ್ರಿಮಿನಲ್ ಇರ್ತಾನೆ, ಬಟ್ ನನ್ನ ಒಳಗಡೆ ಇರೋನು ಅವತ್ತೇ ಹೊರಗಡೆ ಬಂದ. ನಾನು ಎಷ್ಟು ನೋವು ಫೇಸ್ ಮಾಡಿದ್ದೀನಿ ಅಂತ. ಬಟ್ ಥ್ಯಾಂಕ್ಸ್ ಟು ಮೈ ಫಾದರ್, ಅವರಿಂದನೇ ನಾನು ನಾರ್ಮಲ್ ಆಗಿದ್ದೀನಿ. ಲವ್ ಯು ಡ್ಯಾಡ್. ಹಿ ಈಸ್ ಗಾಟ್ ಫಿಯರ್ಡ್ ಅಬೌಟ್ ದಿಸ್ ಬುಲ್ಶಿಟ್. ಸರ್, ಈಗ ನೀವು ಹೇಳಿ, ನೀವೇನು ತಪ್ಪು ಮಾಡಿದ್ದೀರಾ ಅಂತ. ಇಲ್ಲಿ ನಾವೇ ಇರೋದು, ಬೇರೆ ಯಾರೂ ಇಲ್ಲ. ಸರ್, ಎಸ್ ಐ ಸರ್ನ ನೋಡಬೇಕು ಸರ್. ಸರ್, ಒಂದು ಕಂಪ್ಲೇಂಟ್ ಕೊಡಬೇಕು ಸರ್. ನನ್ನ ಹೆಸರು ಸಾಗರ್. ನಾನು ಮ್ಯಾಟಸ್ ಯೂನಿವರ್ಸಿಟಿಯಲ್ಲಿ ಸ್ಯಾಂಡ್ ಮೆಡಲ್ಸ್ ಬಗ್ಗೆ PhD ಮಾಡ್ತಾ ಇದ್ದೀನಿ ಸರ್. ಒಳ್ಳೇದು. ಸರ್, ECR ಒಗೋಗೋ ರೋಡಲ್ಲಿ ಪನೆಯೂರ್ ನೀಲಂಗಿರಿ ಅಂತ ಒಂದು ಗ್ರಾಮ ಇದೆ ಸರ್. ರೀಸೆಂಟಾಗಿ ಬಂದ ಸುನಾಮಿಯಲ್ಲಿ 2 ಗ್ರಾಮವನ್ನು ಪೂರ್ತಿ ನಾಶ ಆಗೋಯ್ತು ಸರ್. ಅದಕ್ಕೆ ಕಳೆದ 10 ವರ್ಷದಲ್ಲಿ ಅದಕ್ಕಿಂತ ದೊಡ್ಡ ಸುನಾಮಿಗಳು ಬಂದಿದೆ ಸರ್. ಆದರೆ ಆ 2 ಗ್ರಾಮಕ್ಕೆ ಇಲ್ಲಿವರೆಗೂ ಯಾವ ಪ್ರಶ್ನೆನೂ ಬಂದಿಲ್ಲ. ಆ ಊರುಗಳಿಗೂ ಮತ್ತೆ ಸಮುದ್ರಕ್ಕೂ ನಡುವೆ ಒಂದು ದೊಡ್ಡ ಬೆಟ್ಟ ಇದೆ ಸರ್. ಅದೇ ಇಷ್ಟು ವರ್ಷ ಸಮುದ್ರದ ಹತ್ರ ಇರೋ ಆ ಊರುಗಳನ್ನ ಕಾಪಾಡ್ತಾ ಇತ್ತು ಸರ್, ಒಂದು ಬ್ಯಾರಿಯರ್ ರೀತಿಯಲ್ಲಿ. ಆದರೆ ಇವಾಗ ಅದಿಲ್ಲ ಸರ್. ಮಣ್ಣನ್ನೆಲ್ಲ ಯಾವ ಪರ್ಮಿಷನ್ ಇಲ್ಲದೇನೆ ತೋಡಿ ಅನ್ಯಾಯವಾಗಿ ಬೇರೆ ಊರಿಗೆ ಕಳಿಸ್ತಾ ಇದ್ದಾರೆ ಸರ್. ಅವರು ಪ್ರಭಾವಿಯಾಗಿರೋದ್ರಿಂದ ಹೇಳೋದಕ್ಕೆ ಯಾರು ಇಲ್ಲ ಅಂತ ಯಾವುದೇ ಐಡಿಯಾಲಜಿಕಲ್ ಕ್ಲಿಯರ್ಸ್ ಇಲ್ಲದೆ ಎಲ್ಲ ಮಣ್ಣು ತೆಗಿತಾ ಇದ್ದಾರೆ ಸರ್. ಕಡೆಗೆ ಆ ಊರುಗಳಿಗೂ ಸಮುದ್ರಕ್ಕೂ ಯಾವುದೇ ಬ್ಯಾರಿಯರ್ ಇಲ್ಲದಾಗಿ ಚಿಕ್ಕ ಸುನಾಮಿಗೆ 2 ಗ್ರಾಮನೂ ಹೊರಟೋಯ್ತು ಸರ್. ಈ ಎಲ್ಲ ಮಣ್ಣನ್ನು ಇಲ್ಲಿಗಲ್ ಆಗಿ ತೆಗಿತಾ ಇರೋದು ಮೈನೋರ್ ಅಂತ ಒಂದು ಕಂಪನಿ ಸರ್. ಯಾರು? ಮೈನೋರ ಸರ್. ಇದರಿಂದ ಇರೋದು ನಮ್ಮ ಇರಿಗೇಷನ್ ಮಿನಿಸ್ಟರ್ ಧೀರಜ್ ಕುಮಾರ್ ಸರ್. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರೂಫ್ಸು ಈ ಫೈಲಲ್ಲಿ ಇದೆ ಸರ್. ನೀವೇ ಹೆಂಗಾದರೂ ಆಕ್ಷನ್ ತಗೋಬೇಕು ಸರ್. ಆಕ್ಷನ್ ತಗೊಳ್ಳೋಣ.
ಪ್ರಭಾಕರ್ ಫೋನ್ ಮಾಡಿದ್ಯಾ? ಸರ್, ಅಲ್ಲಿ ನನ್ನ ಹಿಂದೆ ಕೂತ್ಕೊಂಡಿರೋರ್ನ ನೋಡಿದ್ರಾ? ಅವನ ಹೆಸರು ಸಾಗರ್. ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾನೆ. ಯಾರೋ ಚಿಕ್ಕ ಹುಡುಗ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾನಂದ್ರೆ ಅದು ನನ್ನವರೆಗೂ ತಗೊಂಬರ್ತಾ ಇದೆಯಾ? ಅವನೇನು ಚಿಕ್ಕ ಮಗು ಅಲ್ಲ ಸರ್. ಈ ಮರಳು ಮಾಫಿಯಾದ ಹಿಂದ್ಗಡೆ ಇರೋದು ನೀವೇ ಅಂತ ಎಲ್ಲ ಆಧಾರದ ಜೊತೆ ಫೈಲ್ನ ತಗೊಂಡು ಬಂದಿದ್ದಾನೆ ಸರ್. ಅದೇನಾದರೂ ಮೀಡಿಯಾದವ್ರಿಗೆ ಸಿಕ್ತು ಅಂತ ಇಟ್ಕೊಳ್ಳಿ, ಅದಾದ್ಮೇಲೆ ಈ ಕೆಲಸ ಎಲ್ಲ ನಿಮಗೆ ನಿಂತೋಗ್ಬಿಡುತ್ತೆ. ಮಣ್ಣು ಮಾಫಿಯಾ ಹಿಂದೆ ಇರೋದು ನಾನೇ ಅಂದರೆ ಚೆಕ್ ಪೋಸ್ಟ್ ದಾಟಿ ಗಾಡಿ ಹೆಂಗೆ ಹೋಗುತ್ತೆ? ನೀಂತಾನೆ ಹೋಗೇ ಬಿಟ್ಟೆ. ಇಲ್ಲಿ ನೋಡು, ನಾವು ಸೇಫ್ ಆಗಿರ್ಬೇಕು ಅಂದರೆ ಅವನ ಜೀವಂತವಾಗಿರಬಾರ್ದು. ಒಂದು 10 ಲಕ್ಷ ಹಾಕ್ತೀನಿ, ನೋಡ್ಕೋ. ನೋಡು, ಬದುಕೇ ಇದ್ದಾನೆ ಸರ್. ಹೋಗೋ. ಹೇ ಬಾ, ಇವಾಗ ನೋಡು. ಸತ್ತೋಗ್ಬಿಟ್ಟವ್ರೆ ಸರ್. ಸತ್ತೋಗ್ಬಿಟ್ಟ ಸರ್. ಹೋಗೋ ಹೋಗೋ. ಗಾಡಿ ಇದೆಯಲ್ಲ, ಡ್ರಂಕ್ ಅಂಡ್ ಡ್ರೈವ್ ಆಕ್ಸಿಡೆಂಟ್ ಅಂತ ಕೇಸ್ನ ಫೈಲ್ ಮಾಡು. ಹೋಗೋ. ಕಂಪ್ಲೇಂಟ್ ಕೊಡಕ್ಕೆ ಬರ್ತೀಯಾ?